ಯಶೋದಾ ಯಶೋದಾ ಒಂದು ನಿಮಿಷ. ಇವತ್ತು ಡಾಕ್ಟ್ರ್ ಹತ್ರ ಹೋಗಿದ್ದೆ. ಅದೆಲ್ಲ ಇರಲಿ ಬಿಡಿ, ನಾಳೆ ಶುಕ್ರವಾರ ಅನ್ನೋದು ನೆನಪಿದೆ ತಾನೆ? ಹಾಂ, ಶುಕ್ರವಾರ ಆದರೆ ಏನು? ನಾನು ನಿಮ್ಗೆ ಹೇಳಿದ್ನಲ್ಲ, ಶುಕ್ರವಾರ ಅಕ್ಕ ಬರ್ತಿದ್ದಾಳೆ ಅಂತ. ನಾಳೆ ಬೆಳಿಗ್ಗೆ 10 ಗಂಟೆಗೆಲ್ಲ ಅವಳು ಇಲ್ಲಿರ್ತಾಳೆ. ಅಷ್ಟರಲ್ಲಿ ನೀವು ಇಲ್ಲಿಂದ ಹೋಗಿರಬೇಕು. ಅಯ್ಯೋ, ಮರ್ತೇ ಬಿಟ್ಟಿದ್ದೆ. ನಾನು ಇವಾಗ ಮೊದಲೇ ಅದಕ್ಕೆ ಹೇಳಿದ್ದು. ಆಮೇಲೆ ದಿಢೀರ್ ಅಂತ ಹೇಳಿದ್ರೆ ನೀವು ಕನ್ಫ್ಯೂಸ್ ಮಾಡ್ಕೋತೀರಾ, ಟೆನ್ಷನ್ ಆಗುತ್ತೆ ಅಂತ. ಯಶೋದಾ, ಡಾಕ್ಟ್ರು ಏನು ಹೇಳಿದ್ರು? ದೇವ್ಕಿ, ಎಲ್ಲ ಡಾಕ್ಟ್ರು ಹೇಳೋದು ಒಂದೇ, ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾರೆ. ನಿಮ್ಗೆ ಇಲ್ಲಿ ಯಾವ ತೊಂದರೆನೂ ಇಲ್ವಲ್ಲ, ನಿಮಗೆ ತೊಂದರೆ ಆಗಬಾರ್ದು ಅಂತಾನೆ ಪ್ರತಿಯೊಂದನ್ನು ನಿಮ್ಮ ರೂಮ್ಗೆ ತಂದು ಕೊಡ್ತೀನಿ. ನೀವು ಹೊರಗಡೆನೂ ಹೋಗಲ್ಲ. ಬೇರೆ ಯಾವ ತೊಂದರೆ ಇದೆ ಹೇಳಿ? ಚೇಚೆ, ತೊಂದರೆ ಅಂತ ಹೇಳಲಿಲ್ಲ, ಅವ್ರು ಹೇಳಿದ್ದನ್ನು ಹೇಳಿದೆ ಅಷ್ಟೇ. ಹಾಗೆ ಹೆಚ್ಚು ಕೆಲಸನೂ ಮಾಡಬೇಡಿ. ದೇವ್ಕಿ, ನೀವು ಏನು ಮಹಾ ಕೆಲಸ ಮಾಡ್ತೀರಾ? ಹೆಚ್ಚಂದರೆ ಹಾರ್ಲಿಕ್ಸ್ ಬೆರೆಸ್ಕೊಳ್ತೀರಾ, ಅದು ನಾನು ಹೇಳಿದ ಮೇಲಿಂದ. ಬೇರೆ ಇನ್ಯಾವ ಕೆಲಸ ಮಾಡ್ತೀರಾ? ನಾನೇನು ಮಾಡ್ತಿಲ್ಲ, ಅವ್ರು ಹೇಳಿದ್ರು ಅಂದೆ. ನೋಡಿ ದೇವ್ಕಿ, ನಾವು ಹೆಚ್ಚು ಸೂಕ್ಷ್ಮವಾಗಿರಬಾರ್ದು, ಆದಷ್ಟು ರಫ್ ಆಗಿರೋ ಹಾಗೆ ಬಾಡಿ ಮೇಂಟೈನ್ ಮಾಡಬೇಕು. ಈಗ ರಸ್ತೆ ಬದಿನಲ್ಲಿ ರಸ್ತೆ ಕೆಲಸ, ಮನೆ ಕೆಲಸ ಮಾಡೋರು ಇರ್ತಾರಲ್ಲ, ಅವರು 9 ತಿಂಗಳಾಗೋವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಆದರೂ 2-3 ಮಕ್ಕಳನ್ನ ಹೆತ್ತಿರ್ತಾರೆ. ಆಮೇಲೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ಟಿದ್ದಾರೆ, ರ್ಯಾಷಸ್ಗೆಲ್ಲ ಲೋಷನ್ ಕೊಟ್ಟಿದ್ದಾರೆ. ತಂದಿದ್ದೀರಾ ತಾನೇ? ತಗೊಳ್ಳಿ. ಅದೆಲ್ಲ ಬಿಡಿ, ನಾಳೆ ಬೆಳಿಗ್ಗೆ ನೀವು 8-8:15 ಅಷ್ಟರಲ್ಲಿ ರೆಡಿ ಇದ್ಬಿಡ್ಬೇಕು. ಲೇಟ್ ಮಾಡಬೇಡಿ ಪ್ಲೀಸ್. ಒಂದೇ ಒಂದಿನ, ನಾಳೆ ಸಂಜೆ ಬರೋರಂತೆ. ಆದರೆ ನಾನೆಲ್ಲಿರ್ತೀನಿ? ಬೇರೆ ಮನೆ ಯೋಚನೆ ಮಾಡಿದೆ, ಚೇತು ಮನೆಯೂ ನೆನಪಾಯ್ತು ನನಗೆ. ಆದರೆ ನಿಮಗೆ ಪ್ರೈವಸಿ ಬೇಕಲ್ಲ, ಅದಕ್ಕೋಸ್ಕರ ರಘುಗೆ ಹೇಳಿ ಸ್ಪೆಷಲ್ ರೂಮ್ ಮಾಡಿಸಿದ್ದೀನಿ ರೆಸಾರ್ಟಲ್ಲಿ. ರೆಸಾರ್ಟಾ? ಅದು ನಮ್ಮದೇ ತಾನೇ. ನಿವಿ, ಈ ದೇವಕಿ ಅದು ಏನು ಹೇಳ್ತಿದ್ದಾಳೋ ನನಗಂತೂ ಒಂಚೂರು ಅರ್ಥ ಆಗ್ತಿಲ್ಲ ಕಣೆ. ಅಲ್ಲ, ಮುಂಬೈಗೆ ಟ್ರಾನ್ಸ್ಫರ್ ಆದರೆ ಈ ಬ್ರಾಂಚ್ನಲ್ಲಿ ರಜಾ ಹಾಕಬೇಕಂತೆ, ಅದಕ್ಕೆ ಈ ಬ್ರಾಂಚ್ನಲ್ಲಿ ಲೀವ್ನಲ್ಲಿದ್ದಾಳಂತೆ. ಇದೇನಿದು? ಅದೇನು ಸಿಸ್ಟಮ್ ಅದಕ್ಕೆ? ಎಲ್ಲ ಕಡೆ ಹೆಂಗಪ್ಪ ಅಂದರೆ, ಒಂದು ಕಡೆ ರಿಲೀವ್ ಆದಮೇಲೆ ಇನ್ನೊಂದು ಕಡೆ ರಿಪೋರ್ಟ್ ಮಾಡ್ಕೊಳ್ಬೇಕು. ಎಲ್ಲ ಆಫೀಸ್ನಲ್ಲೂ ಹಾಗೆ ಅಲ್ವಾ? ಏನೋಪ್ಪ, ಇವಳ್ದೇನೋ ಸ್ಪೆಷಲ್. ನಂಗನ್ಸುತ್ತೆ ಏನೋ ಗೊಂದಲ ಆಗಿದೆ ಅಂತ. ಅದೇನು ರಿಲೀವು, ಅದೇನು ರಿಪೋರ್ಟು, ಅದೇನು ಆಫೀಸು? ನನಗಂತೂ ನೀವು ಮಾತಾಡ್ತಿದ್ರೆ ಆರ್ಟ್ ಫಿಲಮ್ ಡೈಲಾಗ್ ಕೇಳಿಸ್ಕೊಳಂಗಿದೆ. ಸಾಕು ನೋಡಿ, ಅದಕ್ಕೆ ನಾವೇನೇ ಮಾತಾಡ್ತಿದ್ರು ಇವಳು ಫಿಲಮ್ ಬಿಟ್ಟು ಆಚೆ ಈಚೆ ಬರಲ್ಲ ಅಂತಾಳೆ. ಮೇಡಮ್, ತಾವು ಬೇಗ ಡಿಗ್ರಿ ಪಾಸ್ ಮಾಡಿಕೊಂಡು ನೀವು ಒಂದು ಕೆಲಸಕ್ಕೆ ಅಂತ ಸೇರಿ, ಆಗ ಇದೆಲ್ಲ ಅರ್ಥ ಆಗುತ್ತೆ. ಅಯ್ಯ, ನನಗೇನಾಗಿ ಕೊಡ್ತಾ ಇದೆ ಕೆಲ್ಸಕ್ಕೆ ಸೇರೋ ಅಂಥದ್ದು? ಕೊರತೆ ಇರೋರು ತಾನೇ ಕೆಲ್ಸಕ್ಕೆ ಸೇರ್ಕೊಳ್ತಾರೆ. ಸುಮತಿ, ನನಗಂತೂ ನನ್ನ ಲೈಫ್ ಬೊಂಬಾಟಪ್ಪ. ಯಾವನಿಗೆ ಬೇಕು ಆ ಕೆಲಸ ಆಗೋಳು. ಅದಕ್ಕೆ ದೇವ್ಕಿ ಅಕ್ಕಂಗೆ ಇವಾಗ ಕೆಲಸದಲ್ಲಿ ಏನು ತೊಂದರೆ ಇಲ್ಲ ತಾನೆ? ತೊಂದರೆ ಅಲ್ಲ, ಕೆಲಸನೇ ಕಿತ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನೋಡಿ, ಕಿಟಕಿಲಿ ಇಳಿಕ್ ನೋಡ್ತಾ ಮಾತು ಕದ್ದು ಕೇಳಿಸ್ಕೊಳ್ಳೋದು ಕೆಟ್ಟ ಬುದ್ಧಿ. ತೆಗಿಯಬಾಗ್ಲು. ಅಣ್ಣ, ಒಂದು ಸ್ವಲ್ಪ ಈ ಥರ ಬಗ್ ನೋಡು. ಕಾಶಿನಾಥ್ ಫಿಲಮಲ್ಲಿ ಯಾವುದೋ ಒಂದು ಸೀನ್ ಈ ಥರ ನೋಡ್ದಂಗೆ ನೆನಪು ನನಗೆ. ಏನದು? ಕಿಟಕಿಲೆಲ್ಲ ಇಣಕ್ ನೋಡೋದು, ನೇರವಾಗಿ ಬಂದು ಬೆಲ್ ಮಾಡೋಕ್ಕಾಗಲ್ಲ. ಹಾಗೆಲ್ಲ ಏನೂ ಆಗಲ್ಲ ಅಂತ ದೇವಕಿ ಹೇಳಿದಾಳೆ. ನೋಡ್ರಮ್ಮ, ದೇವಕಿ ಸಹೋದರಿಯರ, ದೇವಕಿ ಸುಳ್ಳು ಹೇಳಿದಾಳೆ. ನಾನು ದಡ್ಡಿ ಅಂದ್ಕೊಂಡ ನನ್ನ ಅತಿ ಬುದ್ಧಿವಂತ ಹೆಂಡತಿ ಅದನ್ನು ನಂಬಿದ್ದಾಳೆ. ನಾನು ಸಂಸ್ಕೃತ ಪಂಡಿತ, ನನಗೆ ಗೊತ್ತೇ ಇಲ್ಲದೆ ಜುಟ್ಟು ಇಟ್ಬಿಟ್ಟಿದ್ದಾಳೆ. ದೇವಕಿ ಆಫೀಸಿಗೆ ಯಾಕೆ ರಜೆ ಹಾಕಿದಾಳೆ ಅಂತ ಗೊತ್ತಾ ನಿಮಗೆ? ಮುಂಬೈಗೆ ಹೋಗೋದಕ್ಕಲ್ಲ, ಇಲ್ಲಿ ಹಳೆ ಬೀಡಲ್ಲಿ ಏನೋ ಸಮಸ್ಯೆ ಇದೆ ಅಂತ ರಜೆ ಹಾಕಿದಾಳಂತೆ. ಇನ್ನು ಹಳೆ ಬೀಡ್ನಲ್ಲಿ ಸಮಸ್ಯೆ ಇದೆ ಅಂತ ಇವಳು ರಜೆ ಹಾಕಿದಾಳಂತ. ಇವಳು ಏನ್ ಮಾಡ್ತಾಳಂತೆ? ಅಲ್ಲೇ 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 ಇರೋದು. ಇವಳು ಮುಂಬೈಗೂ ಹೋಗಿಲ್ಲ, ಹಳೆ ಬೀಡಿಗೂ ಹೋಗಿಲ್ಲ. ಮತ್ತೆ ವಾಸು ಇವಳು ಸೇರ್ಕೊಂಡು ಆಡ್ತಾ ಇರೋ ನಾಟಕ ಅದು. ಅಂದ್ರೆ
ಅಕ್ಕ ಮುಂಬೈಲಿ ಇಲ್ವಾ ಈಗ? ನೋಡಮ್ಮ ತಂಗಿಯವ್ವ, ಹಾಗಿದ್ದಿದ್ರೆ ಸುನೀತಾ ಯಾಕೆ ನಮ್ಮ ಹತ್ರ ಹಾಗೆ ಹೇಳ್ತಿದ್ಲು? ಸುನೀತಾ ಏನಂದ್ಲು? ಹಳೆ ಬೀಡಿಂದ ದೇವಕಿನ ಬೇಗ ಕರೆಸಿ ಅಂದ್ಲು. ಅದರ ಅರ್ಥ ಏನು? ಮುಂಬೈ ಬ್ರಾಂಚಲ್ಲಿ ದೇವಕಿ ಇಲ್ಲ ಅಂತ ತಾನೆ. ಸುಮ್ಮನೆ ನಮ್ಮ ಹತ್ರ ಏನೋ ಒಂದು ಡೊಂಗಿ ಬಿಟ್ಟಿದ್ದಾಳೆ, ನಾವು ಮಂಗಗಳ ಥರ ಕಿವಿ ಮೇಲೆ ಹೂ ಇಟ್ಕೊಂಡು ನಂಬ್ಕೊಂಡು ಕೂತಿದ್ವಿ. ಇಲ್ಲ ಅಣ್ಣ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೌದು ರೀ, ದೇವಕಿ ಹಾಗೆಲ್ಲ ಮಾಡೋಳಲ್ಲ. ಈ ಹೆಂಗಸರು ಮುಂದೆ ಸತ್ಯ ಹೇಳಲೇಬಾರ್ದು. ಹಾಗಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಾನ? ನನಗೆ ಗೊತ್ತು, ಈ ಮನೇಲಿ ನನಗೆ ಗೊತ್ತಿಲ್ಲದೆ ಏನೇನೋ ಕಸರತ್ತು ನಡೀತಾನೆ ಇದೆ. ಸುನೀತಾ ಮಾತು ಹೇಳಿದಾಗ ನನ್ನ ಬಾಯಲ್ಲಿ ಮಾತೇ ಹೊರಲಿಲ್ಲ, ಗೊತ್ತಾ? ಏನು ಉತ್ತರ ಕೊಡ್ಬೇಕಾಗಿತ್ತ ಅವಳಿಗೆ? ಹಳೆ ಬೀಡಿ ಫೋನ್ ಮಾಡಿ ದೇವಕ್ಕೆ ಬಂದಿಲ್ಲ ಅಂತ ಕೇಳಬೇಕಾಗಿತ್ತ? ಕೇಳಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಯೋಚನೆ ಮಾಡಿ. 3 ಹೊತ್ತು ಚೆನ್ನಾಗಿ ತಿಂತಿರಲ್ಲ, ಒಂದು ಸಣ್ಣ ವಿಚಾರ ಯೋಚನೆ ಮಾಡಿ. ಕಾನೂನಿಗೂ ಸಾಫ್ಟ್ವೇರ್ಗೂ ಏನು ಸಂಬಂಧ? ಅಲ್ಲ, ಒಂದ್ಸಲ ಅಲ್ಲಿ ಹೋಗ್ತಾನೆ, ಒಂದ್ಸಲ ಇಲ್ಲಿ ಬರ್ತಾನೆ. ಏನು ಸಂಬಂಧ ಇದೆ? ನನಗೆ ಗೊತ್ತು, ಇದು ವಾಸುದೆ ಕರ ಮತ್ತು. ಆಯ್ತು, ಅವರಿಬ್ರು ಮದುವೆ ಮಾಡ್ಕೊಂಡಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಒಂದ್ ವೇಳೆ ಮಾಡ್ಕೊಂಡಿದ್ರೆ ಏನ್ ತಪ್ಪು? ಏನಂತೆ ಏನು ತಪ್ಪೇ ಇಲ್ವಾ? ನೋಡ, ಇವಳು ಅವಳ ಅಕ್ಕ, ಇವಳಿಂದನೇ ಇವಳು ಮದುವೆ ಕ್ಯೂ ನಿಂತಿದ್ದಾಳೆ. ಅದು ನೆನಪಿರ್ಲಿ ನಿನಗೆ. ಅಣ್ಣ, ನೀನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ದೇವ್ಕಿಗೆ ಹಾಗೇನಾದ್ರೂ ಆಯ್ತು ಅಂದ್ರೆ ನಮ್ಮೆಲ್ರಿಗೂ ಸಂತೋಷನೇ. ಹೋಗೇನಾದ್ರು ಆದ್ರೆ ನಾನು ಮಾತ್ರ ವಾಸನ ಸುಮ್ಮನೆ ಬಿಡಲ್ಲ. ಕೊಡೆ ದೇವಕ್ಕೆ ನಂಬರ್ ಕೊಡೆ ನೀನು. ಬೇಡ, ನಾನೇ ಫೋನ್ ಮಾಡ್ತೀನಿ. ನೀನು ಗಂಡು ನೀವು ಮರ್ಯಾದೆ ಕೊಡೋಳ ಆದ್ರೆ ಖಂಡಿತ ಕೊಡ್ತೀಯ ಕೊಡೆ. ನಾನು ಫೋನ್ ನಂಬರ್ ಕೊಟ್ರೆ ನೀವು ಬರೀ ಫೋನ್ ಮಾಡಿ ಅವಳ ಬೈತೀರಿ ಅಷ್ಟೇ, ಏನು ಎತ್ತ ಅಂತ ವಿಚಾರಿಸಲ್ಲ. ಅದಕ್ಕೆ ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ, ಆಯ್ತಾ? ಏನಾದ್ರೂ ಮಾಡ್ಕೊಂಡು ಹಾಳ ಹೋಗಿ, ನೀವೆಲ್ಲ ಒಂದೇ ಜಾತಿನೇ. ಹೌದಪ್ಪ, ನಾವೆಲ್ಲ ಕನ್ನಡ ಜಾತಿ, ನೀನ್ ಮಾತ್ರ ಸಂಸ್ಕೃತ. ಅಣ್ಣ ಒಂದ್ ನಿಮಿಷ, ನಿಂದು ವೃಶ್ಚಿಕ ರಾಶಿ ಅಲ್ವಾ? ಅದಕ್ಕೆ ಯಾವಾಗ್ಲೂ ತಾನೇ ಇರ್ತೀಯ. ದೇವಕಿ ಬಗ್ಗೆ ನಾವು ಯೋಚಿಸಲೇಬೇಕು. ದೇವ್ಕಿ ರೆಡಿನಾ? ಅಯ್ಯೋ, ಇದೇನಿದು, ನೀವಿನ್ನೂ ರೆಡಿನೇ ಆಗಿಲ್ಲ? ರೆಡಿ ಆಗೋದೇನಿದೆ, ನಾನೇನು ಫಂಕ್ಷನ್ಗೆ ಹೋಗ್ತಿದ್ದೀನ, ಒಬ್ಬಳೇ ಇರೋದ್ರಿಂದ ಹೇಗೂ ನಡೆಯುತ್ತೆ. ಯಶೋದ, ನಾನು ಮನೇಲೇ ಇದ್ದರೆ ತೊಂದರೆ ಆಗುತ್ತಾ? ತೊಂದರೆ ಅಲ್ಲ, ಅಪಾಯ ದೇವ್ಕಿ, ನಿಮಗೆ ಅಪಾಯ. ಆಮೇಲೆ ನಿಮ್ಮ ವಿಷಯ ಇಡೀ ಊರಿಗೆ ಗೊತ್ತಾಗತ್ತೆ ಅಷ್ಟೇ. ಯಾಕೆ ಇದಕ್ಕಿದ್ದ ಹಾಗೆ ಉಲ್ಟಾ ಯೋಚನೆ ಮಾಡ್ತಿದ್ದೀರಾ? ಹಾಗಲ್ಲ, ಬೇಕಾದರೆ ನಾನು ರೂಮ್ ಒಳಗಡೆನೇ ಇರ್ತೀನಿ, ನೀವು ಹೊರಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಸಾಮಾನು ತುಂಬಿದ್ದೀವಿ ಅಂತ ಹೇಳ್ಬೋದಲ್ವಾ? ಅದ್ರ ಬಗ್ಗೆ ಎಲ್ಲ ಮುಂದಾಲೋಚನೆ ಮಾಡೇ ತೀರ್ಮಾನಕ್ಕೆ ಬಂದಿರೋದು ದೇವ್ಕಿ. ನಿಮ್ಮನ್ನು ಕಳಿಸೋದಕ್ಕೆ ನಮಗೇನು ಇಷ್ಟ ಇದೆ ಅಂದ್ಕೊಂಡಿದ್ದೀರಾ? ಆದರೂ ರೆಸಾರ್ಟ್ ಮಾತ್ರ ಬೇಡ ಯಶೋದ. ಹಾಗಂದ್ರೆ ಹೇಗೆ ದೇವ್ಕಿ? ಅದು ಕಡೆಗಳಿಗೆನಲ್ಲಿ. ಏನೇ ಆದರೂ ರೆಸಾರ್ಟ್ಗೆ ಹೋಗೋಕೆ ನನಗೆ ಇಷ್ಟ ಇಲ್ಲ. ನೀವು ನೆನ್ನೆನೇ ಆಗಲ್ಲ ಅಂತ ಹೇಳಬೇಕಾಗಿತ್ತು, ಈಗ ಹೇಳ್ತಾ ಇದ್ದೀರಲ್ಲ. ನೋಡಿ, ಅಕ್ಕ ಮೈಸೂರಿಂದ ಹೊರಟಿರ್ತಾಳೆ, ಇನ್ನೊಂದು 2.5 ಗಂಟೆನಲ್ಲಿ ಇಲ್ಲಿರ್ತಾಳೆ. ಏನು ಮಾಡ್ಬೋದು ನೀವೇ ಹೇಳಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ರೆಸಾರ್ಟಿಗೆ ಮಾತ್ರ ನಾನು ಹೋಗಲ್ಲ. ದೇವಕಿ ಅವರೇ, ರೆಸಾರ್ಟ್ ಬಗ್ಗೆ ನೀವು ಯಾಕೆ ಆ ರೀತಿ ತಪ್ಪು ಕಲ್ಪನೆ ಇಟ್ಕೊಂಡಿದ್ದೀರಾ? ನಿಜ ಹೇಳಬೇಕು ಅಂದರೆ ನಾವು ಅಗ್ರಿಮೆಂಟ್ ಮಾಡುವಾಗಲೇ ನಿಮ್ಮನ್ನು ರೆಸಾರ್ಟಲ್ಲಿ ಇರಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆಗ ಯಶುನೇ ಬೇಡ ಅಂದಿದ್ದು. ಈಗ ನೀವು ಇರಬೇಕಾಗಿರೋದು ಬರೀ ಒಂದಿನ ತಾನೇ.
ಒಂದೇ ಒಂದು ದಿನಕ್ಕೆ ಅಂತ ನಾನು ಒಪ್ಪಿದ್ದು, ಇಲ್ಲಾಂದರೆ ಒಪ್ತಾನೇ ಇರಲಿಲ್ಲ. ನಿಮ್ಮನ್ನು ಮನೆಯಲ್ಲೇ ಇಟ್ಕೊಳ್ಬೇಕು ಅಂತ ಒತ್ತಾಯ ಮಾಡಿದ್ದೆ ನಾನು. ನನಗೆ ಮನಸ್ಸು ಒಪ್ತಿಲ್ಲ ಯಶೋದ, ಪ್ಲೀಸ್. ನಾವೇನು ಪರ್ಮನೆಂಟಾಗಿ ಇರಿಸ್ತಾ ಇಲ್ವಲ್ಲ, ಒಂದು ದಿನಕ್ಕೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ ನಿಮಗೆ? ನಮಗೂ ಬೇರೆ ದಾರಿ ಇಲ್ದಿರೋದಕ್ಕೆ ಹೀಗೆ ಮಾಡ್ತಿರೋದು. ಹೌದು ದೇವಕಿ, ಇವ್ರ ಅಕ್ಕ ಒಂದು ವಾರ ಮುಂಚೆ ಹೇಳಿದ್ದಿದ್ರೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಬೋದಿತ್ತು. ದಿಢೀರಂತ ಹೇಳಿದ್ರಿಂದ ತಾನೇ ಹೀಗಾಗಿದ್ದು. ನಿಮಗೆ ರೆಸಾರ್ಟಲ್ಲಿ ಯಾವ ತೊಂದರೆನೂ ಇರೋದಿಲ್ಲ. ಒಳ್ಳೆ ರೂಮು, ಪ್ರೈವಸಿ ಇದೆ. ಸಿಟಿಯಿಂದ ದೂರ ಇರೋದ್ರಿಂದ ಒಳ್ಳೆ ಗಾಳಿ ಬೆಳಕು ಎಲ್ಲ ಸಿಗುತ್ತೆ. ಎಲ್ಲರೂ ಆರಾಮಾಗಿರೋಕ್ಕೆ ಅಂತಲೇ ರೆಸಾರ್ಟಿಗೆ ಬರ್ತಾರೆ. ಅಂಥದ್ರಲ್ಲಿ ನೀವು ಯಾಕೆ ಬೇಡ ಅಂತಿದ್ದೀರಾ ಅರ್ಥ ಆಗ್ತಾ ಇಲ್ಲ. ಸರಿ, ನಡೀರಿ ಹೋಗೋಣ. ಡ್ರೆಸ್ ಚೇಂಜ್ ಮಾಡಲ್ವಾ? ಬೇಡವಂತೆ ರಘು, ಬಾ ಹೋಗೋಣ. ಅಕ್ಕ ಬಂದರೆ ಇನ್ನೊಂದು ರಾಮಾಯಣ ಶುರುವಾಗತ್ತಷ್ಟೇ. ನೋಡಿ ದೇವಕಿ, ನೀವು ನಮ್ಮ ಜೊತೆ ಬರ್ತಾ ಇರೋದು ರೆಸಾರ್ಟ್ಗೆ. ಈ ರೀತಿ ಅಳುಮುಖ ಇಟ್ಕೊಂಡು ಬಂದರೆ ಚೆನ್ನಾಗಿರಲ್ಲ. ಹೋಗಿ ಅಟ್ಲೀಸ್ಟ್ ಫ್ರೆಶ್ ಅಪ್ ಆಗಿ ಆದರೂ ಬನ್ನಿ. ನೀನೇ ಮೇಕಪ್ ಮಾಡಿಬಿಡು. ಏನಕ್ಕೆ ಬೇಕು ನಿಗಿದಲ್ಲ? ಅಲ್ಲ ಇಶು, ಪಾನಿಪುರಿ ಅದು ಇದು ಅಂತ ಬೇಕು ಅಂತಾನೆ ತಿನ್ಸಿರ್ತೀನಿ ನೀನು. ಈಗೇನು ನಿಮಗೂ ಅದನ್ನೆಲ್ಲ ತಿನ್ನಿಸ್ಲಾ? ಗುರು, 2 ಲಕ್ಷ ರೂಪಾಯಿ ಇಷ್ಟು ಸುಲಭವಾಗಿ ವಸೂಲಾಗತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಆದರೆ ನಿಂಗೆ ರೌಡಿಸಮ್ ಬ್ಯಾಕ್ಗ್ರೌಂಡ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲಪ್ಪ. ಸಾರಿ ಪದ್ಮ, ಇದು ರೌಡಿಸಮ್ ಅಲ್ಲ. ನನಗೆ ಸಹಾಯ ಮಾಡಿದ ಜನ ಅವರು. ಒಂದೊಂದು ಸರ್ತಿ ಕಾನೂನು ಕೈಗೂ ಸಿಗದಂಥ ಕೇಸ್ಗಳನ್ನ ಇವ್ರ ಹತ್ರ ಕೊಡ್ತೀನಿ. ಇಲ್ಲ ಅಂದರೆ ಕೆಲಸನೇ ಆಗಲ್ಲ. ಯಾಕೆ, ಏನಾಯ್ತು? ನಮ್ಮ ಲೆಕ್ಚರರ್ಗೆ ಹೊಡೆದಿರೋದು ಯಾರೋ ರೌಡಿಗಳಂತೆ. ಅವರು ಕರಾವಳಿ ಕಡೆ ರೌಡಿಗಳು ಅಂತ ಇವ್ರಿಗೆ ಯಾರೋ ಮಾಹಿತಿ ಕೊಟ್ಟಿದ್ದಾರಂತೆ. ನಿನ್ನ ಕಡೆ ರೌಡಿಗಳು? ಎಂಥ ಮಾತಾಡ್ತೀಯ ಪದ್ಮ? ನಾನು ವಿದ್ಯಾಧರ್ಗೆ ಹೊಡ್ಸೋದ? ಎಂಥ ಇಮ್ಯಾಜಿನೇಷನ್ ನಿಂದು? ನನ್ಗೆ ಅವ್ರ ಮೇಲೆ ಸಿಟ್ಟಿದ್ಯಾ, ವೈರತ್ವ ಇದೆಯಾ? ಪಾಪ ಹಸುನಂತ ಮಂಚ ಅವರು. ಅವ್ರಿಗೆ ಹೊಡ್ಸೋದಿರಲಿ, ಅವ್ರಿಗೆ ಬೈದರೂ ನನಗೆ ಪಾಪ ತಟ್ಟತ್ತೆ. ಹಾಗಲ್ಲ ಗುರು, ನನ್ನ ಮನೆ ವಿಷಯ ಎಲ್ಲ ನಿನ್ನ ಹತ್ರ ಹೇಳ್ಕೊತೀನಲ್ಲ, ಹಾಗಾಗಿ. ಪದ್ಮ, ನೀನು ಹೇಳ್ತಾ ಇರೋದು ಸಂಸಾರದ ವಿಷಯ. ಎಲ್ಲ ಸಂಸಾರಗಳಲ್ಲೂ ಇದ್ದಿದ್ದೆ. ಹಾಗೆ ನೋಡಿದರೆ ನಿಮ್ಮ ಮನೆಗಿಂತ ನಮ್ಮ ಮನೆಯಲ್ಲಿ ಗಲಾಟೆ ಜಾಸ್ತಿ ನಡೆಯುತ್ತೆ. ಅದನ್ನೆಲ್ಲ ರೌಡಿಸಮ್ ಬಗೆಹರಿಸುತ್ತಾ ಹೇಳು? ಸಾರಿ ಗುರು, ನಮ್ಮ ಲೆಕ್ಚರರ್ಗೆ ಹರ್ಟಾದರೆ ನಂಗೆ ತುಂಬ ನೋವಾಗುತ್ತೆ. ಅದಕ್ಕೆ ಅವ್ರಿಗೆ ಏಟ್ ಬಿದ್ದಿರೋದಕ್ಕೂ ನಿನಗೆ ರೌಡಿಗಳ ಕಾಂಟ್ಯಾಕ್ಟ್ ಇರೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ. ನೋಡು ಪದ್ಮ, ನಾನು ಯಾವತ್ತೂ ಸಂಸಾರನ ವ್ಯವಹಾರ ದೃಷ್ಟಿಯಿಂದ ನೋಡಲ್ಲ. ಅದು ಯಾರ ಸಂಸಾರ ಬೇಕಿದ್ರೂ ಆಗಿರ್ಬೋದು. ಇಷ್ಟನ್ನು ನೀನು ನನ್ನ ಬಗ್ಗೆ ನಂಬ್ಕೊಂಡ್ರೆ ಸಾಕು. ಖಂಡಿತ ನಂಬ್ತೀನಿ ಗುರು. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ಸ್ ಯಾಕೆಂದರೆ ನಮ್ಮ ಲೆಕ್ಚರರ್ಗೆ ಮೋಸ ಮಾಡಿದವನಿಗೆ ನೀ ಬುದ್ಧಿ ಕಲಿಸಿದ್ಯಲ್ಲ, ಅದಕ್ಕೆ. ಹೇಗೂ ನಿನ್ನೆ ಡೇಟ್ ಹಾಕಿ ಕೊಟ್ಟಿದ್ದಾನೆ, ತಕ್ಷಣ ಕ್ಯಾಶ್ ಮಾಡಿಸು. ಆಯ್ತು. ಇಂಥ ಕೆಲಸ ಎಲ್ಲ ಬಿಸಿ ಇದ್ದಾಗಲೇ ಮಾಡಬೇಕು. ರೆಡಿ, ನಾನು ಬರ್ತೀನಿ. ಆದರೆ ಒಂದು ಕಂಡೀಷನು, ಕ್ಯಾಶ್ ಆದರೆ ಟ್ರೀಟ್ ನಂದು. ನಿಂಗೇನು ಇಷ್ಟನೋ ಅದೆಲ್ಲ.
ನಿನ್ನೆನೇ ಆಗಲ್ಲ ಅಂತ ಹೇಳಬೇಕಾಗಿತ್ತು. ಅಕ್ಕ ಮೈಸೂರಿಂದ ಹೊರಟಿರ್ತಾಳೆ, ಇನ್ನೊಂದು 2.5 ಗಂಟೆನಲ್ಲಿ ಇಲ್ಲಿರ್ತಾಳೆ. ಏನು ಮಾಡ್ಬೋದು ನೀವೇ ಹೇಳಿ. ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಅಂತ ಹೇಳಿದರು. ಇದು ನಿಮ್ಮ ಬೆಡ್ರೂಮು. ರಘುವರೇ, ನೀವು ಎಲ್ಲಿ ಮಲಗ್ತೀರಾ ಸಾಮಾನ್ಯವಾಗಿ? ಆ ಕಡೆ ಸರ್. ಇವರು ಈ ಕಡೆ ಮಲಗ್ತೀರಾ? ವಾಸ್ತು ಪ್ರಕಾರ ಅದು ಸರಿಯಲ್ಲ. ಗಂಡ ಯಾವತ್ತೂ ಬಲಗಡೆ ಮಲಗಬೇಕು, ಹೆಂಡತಿ ಎಡಗಡೆ ಮಲಗಬೇಕು. ಇರಲಿ. ಬನ್ನಿ. ಹಲೋ, ನಾನು ಸುನೀತಾ. ಹಾಂ ಗೊತ್ತಾಯ್ತು, ಹೇಳು. ಮನೇಲಿದೆಯಾ? ಹಾಂ, ಮನೇಲಿ ಸ್ವಲ್ಪ ಕೆಲಸ ಇತ್ತು. ಹಾಗೆ ಯಾರೋ ಗೆಸ್ಟು ಬಂದಿದ್ದಾರೆ. ಓ ಹಾಗಾ? ಹೆಂಡತಿ ಮುಂದೆ ಮಾತಾಡೋದು ಕಷ್ಟ ಅಲ್ವಾ? ಹಾಂ, ಅದು ಅಲ್ಲದೆ ಗೆಸ್ಟ್ ಇದ್ದಾರಲ್ಲ. ನಾನೆಲ್ಲಿದ್ದೀನಿ ಹೇಳು? ಗೊತ್ತಾಗ್ತಾ ಇಲ್ಲ ಅಲ್ವಾ? ನೀನು ರೆಸಾರ್ಟ್ನಲ್ಲಿರೋಗೋ. ನಿನ್ನ ಪರ್ಸ್ನಲ್ ರೂಮ್ಗೆ ಹೋಗೋಣ ಅಂತ ಇದ್ದೆ. ಇವತ್ತು ನಿನಗೆ ಆ ರೂಮ್ ಸಿಗೋಲ್ಲ. ಊರಿಂದ ಯಶೋಧ ನೆಂಟರು ಯಾರೋ ಬಂದಿದ್ದಾರೆ, ಅವ್ರನ್ನ ಅಲ್ಲೇ ಇರಿಸಿದ್ದೀನಿ. ನಾನಿವತ್ತು ರೆಸಾರ್ಟಿಗೆ ಬರೋದೇ ಇಲ್ಲ. ಹಾಂ, ಹೌಸ್ ಅರೆಸ್ಟ್ ಅನ್ನು? ಹೌದು. ಓಕೆ, ಕ್ಯಾರಿ ಆನ್. ಸ್ವಲ್ಪ ಹೊತ್ತಿಲ್ಲಿದ್ದು ಹೋಗ್ತೀನಿ. ಬಾಯ್.